35 ಅಡಿ ಎತ್ತರದ ಶ್ರೀ ಭಕ್ತಾಂಜನೇಯ ಸ್ವಾಮಿ ನೂತನ ವಿಗ್ರಹದ ಲೋಕಾರ್ಪಣೆ ಕಾರ್ಯಕ್ರಮ. ಕೋಲಾರ ನಗರದ ಗಾಣಿಗರ ಪೇಟೆಯಲ್ಲಿರುವ ಪುರಾತನ ಕಾಲದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಫೆಬ್ರವರಿ 2ನೇ ತಾರೀಕು ಭಾನುವಾರ ಸಂಜೆ 6 ಗಂಟೆಗೆ 101 ಕಳಶ ಜೊತೆಗೆ ರಾಜಬೀದಿಗಳಲ್ಲಿ ಮೆರವಣಿಗೆ. ರಾತ್ರಿ 7 ಗಂಟೆ ನಂತರ ಬೆಳಗಿನ ಜಾವ 1 ಗಂಟೆವರೆಗೂ ಪೂಜೆ ಕಾರ್ಯಕ್ರಮ, ಕಳಸ ಸ್ಥಾಪನೆ, ಜಲಾಭಿಷೇಕ, ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಇರುತ್ತದೆ. ಸೋಮವಾರದಂದು 7 ಗಂಟೆಗೆ ಅಭಿಷೇಕ, 11 ಗಂಟೆಗೆ ಲೋಕಾರ್ಪಣೆ ಕಾರ್ಯಕ್ರಮ, ಸೀತಾರಾಮ ಕಲ್ಯಾಣೋತ್ಸವ. ಮಧ್ಯಾಹ್ನ 1 ಗಂಟೆಗೆ ಪ್ರಸಾದ ವಿನಿಯೋಗ, ಸಂಜೆ 6 ಗಂಟೆಗೆ ಉತ್ಸವ ಮೂರ್ತಿಗಳ ಪಲ್ಲಕ್ಕಿ ಮೆರವಣಿಗೆ ಹಮ್ಮಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ನಗರ ಮತ್ತು ಹೊರವಲಯದ ಭಕ್ತರು ಆಗಮಿಸಿ ದೇವರ ಆಶೀರ್ವಾದ ಪಡೆಯಲು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಶಬರೀಶ್ ಶೆಟ್ಟಿ, ಮಹೇಂದ್ರ, ನಾರಾಯಣಪ್ಪ, ಅಡಿಕೆ ಮಂಡಿ ನಾಗಪ್ಪ, ಚಿನ್ನಪ್ಪಿ ಸೇರಿದಂತೆ ಇತರರು ಇದ್ದರು. ಶಬರೀಶ್ ಶೆಟ್ಟಿ ಅಂತ ಇವತ್ತು ನಮ್ಮ ಗಾಣಿಗೇಪೇಟೆಯಲ್ಲಿರುವ ಭಕ್ತಾಂಜನೇಯ ಸ್ವಾಮಿ ದೇವಾಲಯದ 35 ಅಡಿಯ ರಾಜಗೋಪುರ ಲೋಕಾರ್ಪಣೆ ಕಾರ್ಯಕ್ರಮ 2 ಮತ್ತು 3 ಅಂದು ಹಮ್ಮಿಕೊಳ್ಳಲಾಗಿದೆ. 2ನೇ ತಾರೀಕು ಸಂಜೆ 6 ಗಂಟೆಯಿಂದ ದೇವಸ್ಥಾನದಲ್ಲಿ ಹೋಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮತ್ತು 3ನೇ ತಾರೀಕು ಬೆಳಗ್ಗೆ ದೇವರಿಗೆ ಅಭಿಷೇಕ ಮತ್ತು 11 ಗಂಟೆಗೆ 35 ಅಡಿಯ ರಾಜಗೋಪುರ ನಿರ್ಮಾಣದ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ ಕಲ್ಯಾಣೋತ್ಸವ ಕಾರ್ಯಕ್ರಮ ಮತ್ತು ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ಮತ್ತು ಸಂಜೆ 6 ಗಂಟೆಗೆ ಉತ್ಸವ ಮೂರ್ತಿಯ ರಾಜಬೀದಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಭಾನುವಾರ ರಾಜಬೀದಿ ಮೆರವಣಿಗೆ, ಭಾನುವಾರ 101 ಕಳಶದ ಕಳಶ ಪ್ರತಿಷ್ಠಾಪನೆ ಮೆರವಣಿಗೆ, ಸೋಮವಾರ ಸಂಜೆ 6 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ರಾತ್ರಿ 12 ಗಂಟೆಗೆ, ಅಂದರೆ ಭಾನುವಾರ ರಾತ್ರಿ ಆಮೇಲೆ ಸೋಮವಾರ ಬೆಳಗಿನ ಜಾವ 12 ಗಂಟೆಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಸರ್, ದೇವಸ್ಥಾನ ಸ್ವಲ್ಪ ಇತಿಹಾಸ ಹೇಳಿ, ಎಷ್ಟು ವರ್ಷಗಳಿಂದ? 700 ವರ್ಷದ ಪುರಾತನ ದೇವಸ್ಥಾನ ಇದು. ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ಮ ಜನಾಂಗದ ದೇವಸ್ಥಾನ ಇದು. ಎಲ್ಲ ಪೂರ್ವಿಕರು ಈ ದೇವಸ್ಥಾನ ಕಾಪಾಡ್ಕೊಂಡು ಬಂದಿದ್ದಾರೆ. ಇವತ್ತು ಇಷ್ಟು ಮಟ್ಟಿಗೆ ಆಗಿದೆ. ಸರ್, ಎಷ್ಟು ಜನ ಸೇರ್ಬೋದು? ಸರ್, ಒಂದು 3000 ಜನ ಸೇರ್ಬೋದು. ನನ್ನ ಹೆಸರು ನಾರಾಯಣಪ್ಪ ಅಂತ. ಈ 3 ದಿವಸ ನಡೆಯೋ ಕಾರ್ಯಕ್ರಮಕ್ಕೆ ಎಲ್ಲರೂ ಸಕಾಲಕ್ಕೆ ಆಗಮಿಸಿ ಎಲ್ಲರೂ ಪಾತ್ರರಾಗಬೇಕು ಅಂತ ಕೋರುತ್ತೇನೆ. ಈ ಗಾಣಿಗೇಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷಗಳಿಂದ ಇತಿಹಾಸದಿಂದ ನಡ್ಕೊಂಡು ಬಂದೈತೆ. ಅದನ್ನು ಅದೇ ರೀತಿಯಾಗಿ ನಾವು ನಡ್ಕೊಂಡು ಬರ್ತಾ ಇದ್ದೀರಿ. ಇವತ್ತು 35 ಅಡಿ ವಿಗ್ರಹ ಲೋಕಾರ್ಪಣೆ ಮಾಡ್ತಾ ಇದ್ದೀರಿ. ಅದಕ್ಕೆ ಎಲ್ಲರೂ ಸಕಾಲಕ್ಕೆ. ಎಲ್ಲಿ ಬರುತ್ತೆ ದೇವಸ್ಥಾನ ಅಡ್ರೆಸ್? ಇದು ಗಾಣಿಗೇಪೇಟೆ, ಕೋಲಾರ, KD ಆಫೀಸ್ ರಸ್ತೆ, ಬಸ್ ಸ್ಟ್ಯಾಂಡು ಮುಂಭಾಗ ಕಾವೇರಿ ಬೇಕರಿಯಿಂದ ಬಂದರೆ ಕಾಳಮ್ಮಗುಡಿ ರೋಡ್ ರಸ್ತೆಯಲ್ಲಿ ಬಂದರೆ ಲೆಫ್ಟ್ ಸೈಡಲ್ಲಿ ಗಾಣಿಗೇಪೇಟೆ ಅಂತ ಐತೆ.